ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಮೈಸೂರು ನಮ್ಮ ಕರ್ನಾಟಕದ ಹೆಮ್ಮೆ. ಇಡೀ ಭಾರತದಲ್ಲೇ ಅತ್ಯಂತ ಸುಂದರವಾದ ಅರಮನೆಗಳಲ್ಲಿ ಒಂದು ನಮ್ಮ ಮೈಸೂರು ಅರಮನೆ. ಮೈಸೂರು ಒಂದು ಅರಮನೆ ಅಲ್ಲ, ಅದೊಂದು ಇತಿಹಾಸ, ನಮ್ಮ ಸಂಸ್ಕೃತಿ, ಅದೊಂದು ಆರ್ಕಿಟೆಕ್ಚರ್ನ ಸಂಕೇತ. ಸೊ ಗೈಸ್, ನಾವಿವಾಗ ಏನು ಮೈಸೂರಲ್ಲಿ ನೋಡ್ತಾ ಇದ್ದೀವಿ ಅರಮನೆ, ಅದಕ್ಕೂ ಮುಂಚೆ ಅಲ್ಲಿ ಇನ್ನೊಂದು ಅರಮನೆ ಇತ್ತು. ಆ ಅರಮನೆಗೆ ಏನಾಯಿತು, ಯಾವ ಥರ ಇತ್ತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ದ. ಬನ್ನಿ, ಲೆಟ್ಸ್ ಗೋ. ಸಾವಿರದ 399 ಯದುರಾಜ ಒಡೆಯರು ಮತ್ತು ಕೃಷ್ಣರಾಜ ಒಡೆಯರು ದ್ವಾರಕದಿಂದ ದಕ್ಷಿಣ ಭಾರತಕ್ಕೆ ತೀರ್ಥಯಾತ್ರೆಗೆ ಅಂತ ಬಂದಿರ್ತಾರೆ. ಆಗ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅವರು ಬಂದಿರ್ತಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಪಾಳೆಗಾರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಮೈಸೂರನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾನೆ. ಅವನ ಆಳ್ವಿಕೆ ಅವಧಿಯಲ್ಲಿ ಮೈಸೂರಿನ ಆಡಳಿತ ಹಾಗೆಯೇ ರಾಜಕೀಯ ವ್ಯವಸ್ಥೆ ಯಾವುದೂ ಸರಿಯಿರಲ್ಲ. ಜನರಿಗೆ ಅವನ ಆಳ್ವಿಕೆ ಇಷ್ಟ ಆಗ್ತಾ ಇರಲ್ಲ. ಸೊ ಯದುರಾಜ ಒಡೆಯರು ಹಾಗೆ ಕೃಷ್ಣರಾಜ ಒಡೆಯರು ಬಂದು ನೋಡ್ತಾರೆ. ಸ್ವಲ್ಪ ದಿನ ಮೈಸೂರಿನಲ್ಲೇ ಇದ್ದು ಪಾಳೆಗಾರ ಮಾರನಾಯಕನೊಟ್ಟಿಗೆ ಯುದ್ಧವನ್ನು ಮಾಡಿ ಅವನನ್ನು ಕೊಂದು ಮೈಸೂರನ್ನು ವಶಪಡಿಸ್ಕೊತಾರೆ. ಆವಾಗ ಅಂದರೆ 1399ರಲ್ಲಿ ಮೈಸೂರು ಒಡೆಯರ ವಂಶ ಪ್ರಾರಂಭವಾಗುತ್ತೆ. ಒಡೆಯರ ವಂಶದ ಪ್ರಥಮ ನಾಯಕ ಯದುರಾಜ ಒಡೆಯರು. ಯದುರಾಜ ಒಡೆಯರು ಮೈಸೂರನ್ನು ವಶಪಡಿಸ್ಕೊಂಡು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡಿ ಆಳ್ವಿಕೆ ಮಾಡೋದಕ್ಕೆ, ಆಡಳಿತ ನಡೆಸೋದಕ್ಕೆ, ಅವರು ಇರೋದಕ್ಕೆ, ಚರ್ಚೆಗಳನ್ನು ಮಾಡೋದಕ್ಕೆ ಒಂದು ಅರಮನೆ, ಒಂದು ರೆಸಿಡೆನ್ಸನ್ನು ಮಾಡ್ಕೋಬೇಕು ಅಂತ ಹೇಳಿ ಮೈಸೂರು ಅರಮನೆಯನ್ನು ಒಂದು ಕಟ್ಟಬೇಕು. 1399ನೇ ಇಸವಿಯಲ್ಲಿ ಅವರ ಅರಮನೆಯ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅರಮನೆಯನ್ನು ಸಂಪೂರ್ಣವಾಗಿ ಮರದಿಂದ ಸಾಂಪ್ರದಾಯಿಕ ಭಾರತೀಯ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಆ ಅರಮನೆಯನ್ನು ಮರದಿಂದ ನಿರ್ಮಾಣ ಮಾಡೋದ್ರಿಂದಾಗಿ ಆ ಅರಮನೆಗೆ ಒಂದು ಡೇಂಜರ್ ಇರುತ್ತೆ. ಏನಂದರೆ ಆಗಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಅನ್ನೋದು ಇರಲಿಲ್ಲ. ಎಲೆಕ್ಟ್ರಿಸಿಟಿ ಇಲ್ಲದೆ ಇರೋದ್ರಿಂದ ರಾತ್ರಿ ಹೊತ್ತು ಬೆಳಕಿಗೋಸ್ಕರ ಪಂಜು ಮತ್ತು ಎಣ್ಣೆ ದೀಪಗಳನ್ನು ಅವರು ಆಗಿನ ಕಾಲದಲ್ಲಿ ಬಳಸ್ತಾಯಿದ್ರು. ಈ ಒಂದು ಪಂಜು ಮತ್ತು ಎಣ್ಣೆ ದೀಪಗಳು ಅಕಸ್ಮಾತ್ ಜಸ್ಟ್ ಮರಕ್ಕೆ ಟಚ್ ಆದರೆ ಅರಮನೆ ಹತ್ತಿ ಉರಿದು ಧ್ವಂಸ ಆಗೋಗುತ್ತೆ. ಸೊ ಇದನ್ನು ರಾಜರಿಗೆ ಗೊತ್ತಿದ್ರೂ ಕೂಡ ಅರಮನೆಯನ್ನು ರೆಸಿಡೆನ್ಸ್ ಆಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾರೆ. 1897ನಲ್ಲಿ ರಾಜ ಮಹಾರಾಜರ ಸಹೋದರಿ ಜಯಲಕ್ಷ್ಮಮ್ಮಣ್ಣಿ ಅವರ ಮದುವೆಯನ್ನು ಕಾಂತರಾಜ ಅರಸ್ ಅವ್ರ ಜೊತೆಗೆ ಮಾಡ್ತಾ ಇರ್ತಾರೆ. ಸೊ 1897ರಲ್ಲಿ ಮದುವೆಯನ್ನು ಮಾಡೋದಕ್ಕೆ ಇಡೀ ಅರಮನೆಯನ್ನು ಅಲಂಕಾರ ಮಾಡಿರ್ತಾರೆ. ಲೈಟಿಂಗ್ಸ್ನ ಮಾಡಿರ್ತಾರೆ. ಪಂಜುಗಳು ಮತ್ತು ಎಣ್ಣೆ ದೀಪಗಳಿಂದ ಅಲಂಕಾರ ಮಾಡಿರ್ತಾರೆ. ಅಂದು ರಾತ್ರಿ, ಒಂದು ದಿನ ರಾತ್ರಿ ಮದುವೆ ಸಮಾರಂಭ ನಡೀತಾ ಇರುವಂಥ ಸಮಯದಲ್ಲಿ ಅರಮನೆಗೆ ಅಕಸ್ಮಾತಾಗಿ ಬೆಂಕಿ ತಗುಲಿ ಇಡೀ ಅರಮನೆ ಕತ್ಕೊಳ್ಳೋಕ್ಕೆ ಶುರು ಆಗುತ್ತೆ. ಕೆಲವೇ ಕ್ಷಣದಲ್ಲಿ ಇಡೀ ಅರಮನೆಗೆ ಬೆಂಕಿ ಹರಡುತ್ತೆ. ಅರಮನೆ ಒಳಗಡೆ ಇದ್ದವರೆಲ್ಲ ಹೊರಗಡೆ ಬರ್ತಾರೆ. ನೋಡ್ತಾ ಇದ್ದಂಗೆ ಇಡೀ ಅರಮನೆ ಸುಟ್ಟು ಧ್ವಂಸ ಆಗೋಗುತ್ತೆ. ಸೊ ಇದು ಮೈಸೂರ ಜನರಿಗೆ, ರಾಜರಿಗೆ ತುಂಬ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಮೈಸೂರು ಅರಮನೆ ಸುಟ್ಟೋದಂತಹ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಧಿಕಾರದಲ್ಲಿರ್ತಾರೆ. ಅವರು ಅಧಿಕಾರದಲ್ಲಿದ್ದರೂ ಕೂಡ ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರ ಅಧಿಕಾರವನ್ನು ನೋಡ್ಕೊತಾ ಇರ್ತಾರೆ. ಯಾಕಂದರೆ ಅವರು ಅಧಿಕಾರದಲ್ಲಿ ಆಗಿನ ಸಮಯದಲ್ಲಿ ಕೇವಲ ಅವರಿಗೆ 13 ವರ್ಷ ಆಗಿರುತ್ತೆ. 13 ವರ್ಷ ಚಿಕ್ಕ ಬಾಲಕರಾಗಿರ್ತಾರೆ. ಹಾಗಾಗಿ ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅವರು ಅಧಿಕಾರವನ್ನು ನೋಡ್ಕೊತಾ ಇರ್ತಾರೆ. ಅರಮನೆ ಸುಟ್ಟು ಹೋದಾದ್ಮೇಲೆ ಇಲ್ಲ, ನಾವು ಇನ್ನೊಂದು ಅರಮನೆ ಕಟ್ಟಬೇಕು, ಅರಮನೆ ಪುನರ್ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೆಂಪನಂಜಮ್ಮಣ್ಣಿ ಅವರು ಮತ್ತು ರೀಕನ್ಸ್ಟ್ರಕ್ಷನ್ನ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಆಗ ಬ್ರಿಟಿಷ್ ಸರ್ಕಾರ ಹೆನ್ರಿ ಇರ್ವಿನ್ ಅನ್ನೋನ್ನ ಬ್ರಿಟಿಷ್ ಆರ್ಕಿಟೆಕ್ಟ್ನ ನೇಮಕ ಮಾಡ್ತಾರೆ ಅರಮನೆಯ ಪುನರ್ನಿರ್ಮಾಣ ಮಾಡೋದಕ್ಕೆ. ಹೆನ್ರಿ ಇರ್ವಿನ್ ಒಬ್ಬ ಬ್ರಿಟಿಷ್ ಆರ್ಕಿಟೆಕ್ಟ್. ಇವನು ಇಂಡೋ ಸೆರಾಮಿಕ್ ಆರ್ಕಿಟೆಕ್ಟ್ ಸ್ಟೈಲ್ನಲ್ಲಿ ತುಂಬ ಫೇಮಸ್ ಇರ್ತಾನೆ. ಸೊ ಅವರನ್ನು ಅರಮನೆಯ ಪುನರ್ನಿರ್ಮಾಣ ಮಾಡೋದಕ್ಕೆ ನೇಮಕ ಮಾಡ್ತಾರೆ. ಅವರು ಮೈಸೂರಿಗೆ ಬಂದು ಒಂದು ಸ್ಟ್ರಕ್ಚರನ್ನು ಪ್ಲ್ಯಾನ್ ಮಾಡ್ತಾರೆ. ಸೊ ಇಂಡೋ ಸೆರಾಮಿಕ್ ಸ್ಟೈಲ್ನಲ್ಲಿ ಒಂದು ಅರಮನೆಯ ಡಿಸೈನನ್ನು ಮಾಡ್ತಾರೆ. ಕೆಂಪನಂಜಮ್ಮಣ್ಣಿ ಅವರಿಗೆ ಒಂದು ಕಲ್ಪನೆ ಇರುತ್ತೆ, ಮೈಸೂರು ಅರಮನೆಯನ್ನು ಇಡೀ ಭಾರತದಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಬೇಕು, ಅದು ವಿಶ್ವವಿಖ್ಯಾತ ಆಗಬೇಕು ಅನ್ನೋದಂತಹ ಒಂದು ಆಸೆ ಅವರಿಗಿರುತ್ತೆ. ಈ ಸರ್ಕಾರ ಹೆನ್ರಿ ಇರ್ವಿನನ್ನು ನೇಮಕ ಮಾಡ್ತಾರೆ. ಅವರು ಬಂದು ಪ್ಲ್ಯಾನ್ ಮಾಡ್ತಾರೆ. ಇಂಡೋ ಸೆರಾಮಿಕ್ ಸ್ಟ್ರಕ್ಚರ್ನಲ್ಲಿ ಅರಮನೆಯನ್ನು ಕಟ್ಟಬೇಕು ಅಂತ
ಪ್ಲ್ಯಾನ್ ಮಾಡ್ತಾರೆ. ಇಂಡೋ ಸೆರಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂದರೆ ಹಿಂದೂ, ಮುಸ್ಲಿಂ, ಗೋತಿಕ್, ರಾಜ್ಪೂತ್ ಹಾಗೆಯೇ ಯುರೋಪಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ನ ಮಿಕ್ಸ್ ಮಾಡಿ ಮಾಡುವಂತಹ ಒಂದು ಕಟ್ಟಡಕ್ಕೆ ಆರ್ಕಿಟೆಕ್ಚರ್ನ ಬಳಸಿ ಮಾಡೋದಕ್ಕೆ ಇಂಡೋ ಸೆರಾಮಿಕ್ ಆರ್ಕಿಟೆಕ್ಚರ್ ಸ್ಟೈಲ್ ಅಂತ ಕರೀತಾರೆ. ಸೊ ಮರದಿಂದ ಮಾಡಿದಂತಹ ಅರಮನೆ ಕೇವಲ ಸ್ವಲ್ಪ ಬೆಂಕಿ ಹತ್ತಿದ್ದಕ್ಕೆ ಇಡೀ ಅರಮನೆ ಸುಟ್ಟೋಗುತ್ತೆ. ಹಾಗಾಗಿ ಈ ಸಲ ಮರದಿಂದ ಅಲ್ಲ, ಕಬ್ಬಿಣ, ಕಲ್ಲು ಹಾಗೆಯೇ ಸಿಮೆಂಟ್ನ ಬಳಸಿ ನಾವು ಅರಮನೆಯನ್ನು ಕಟ್ಟಬೇಕು ಅಂತೇಳಿ ಸ್ಟಾರ್ಟ್ ಮಾಡ್ತಾರೆ. ಸೊ 1897ರಲ್ಲಿ ಸುಟ್ಟೋಗುತ್ತೆ. 1897ರಲ್ಲೇ ಒಂದು ರೀಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡ್ತಾರೆ. ಸುಮಾರು 15 ವರ್ಷಗಳನ್ನು ತೆಗೆದುಕೊಂಡು ಅರಮನೆಯನ್ನು ಕನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡ್ತಾರೆ. 1912ರಲ್ಲಿ ಅರಮನೆಯ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ಅರಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಯಾವುದೇ ರೀತಿ ಮಿಷಿನರೀಸ್ ಇರಲಿಲ್ಲ. ಆ ಮಿಷಿನರೀಸ್ ಇಲ್ಲದೇ ಇರೋದರಿಂದ ಅಲ್ಲಿದ್ದಂತಹ ಜನಗಳೇ ಅರಮನೆಯ ಕನ್ಸ್ಟ್ರಕ್ಷನ್ನ ಮಾಡೋದಕ್ಕೆ ಅವರು ಬಳಸ್ಕೊಂಡು ಸುಮಾರು 1000ಕ್ಕೂ ಹೆಚ್ಚು ಜನ ಅರಮನೆಯ ಕನ್ಸ್ಟ್ರಕ್ಷನ್ಗೆ ಭಾಗಿಯಾಗಿದ್ದರು. 1000ಕ್ಕೂ ಹೆಚ್ಚು ಕಾರ್ಮಿಕರು ಅರಮನೆಯ ಕನ್ಸ್ಟ್ರಕ್ಷನ್ಗೆ ಪಾಲ್ಗೊಂಡು ಅವರು ತಮ್ಮ ಬೆವರನ್ನು ಹರಿಸಿ ಶ್ರಮವನ್ನು ಪಟ್ಟಿದರು. ಸೊ 1912ರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ಕೆಂಪನಂಜಮ್ಮಣ್ಣಿ ಅವರ ಒಂದು ಆಸೆ ಈಡೇರುತ್ತೆ. ಸೊ ಕನ್ಸ್ಟ್ರಕ್ಷನ್ 1912ಕ್ಕೆ ಮುಗಿಯುತ್ತೆ. 1912ರಲ್ಲಿ ಅರಮನೆಯ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ. ಅರಮನೆಯ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಟೋಟಲಿ 41 ಲಕ್ಷ ಖರ್ಚಾಗಿದ್ದಂತೆ. ಆ ಕಾಲದಲ್ಲಿ 41 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟ್. ಅರಮನೆಯ ಕನ್ಸ್ಟ್ರಕ್ಷನ್ ಆದಮೇಲೆ ಅರಮನೆಯನ್ನು ನೋಡೋದಕ್ಕೆ ಎಷ್ಟೋ ಜನ ಇಂಜಿನಿಯರ್ಸ್ಗಳು ಬರ್ತಾರೆ. ಇಂಜಿನಿಯರ್ಸ್ಗಳು ಅರಮನೆಯ ಒಂದು ಆರ್ಕಿಟೆಕ್ಚರನ್ನು ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಏನು ಈ ರೀತಿ ಅದ್ಭುತವಾಗಿ ಕಟ್ಟಿದಾರಲ್ಲ ಅಂತೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಅದಾದ ನಂತರ ಮೈಸೂರು ಅರಮನೆ ವಿಶ್ವವಿಖ್ಯಾತವಾಗಿ ಬೆಳೆಯುತ್ತೆ. ಮೈಸೂರು ಅರಮನೆಯಲ್ಲಿ ಪ್ರಮುಖ ಭಾಗಗಳಂದರೆ ಕಲ್ಯಾಣ ಮಂಟಪ, ದರ್ಬಾರ್ ಹಾಲ್ ಹಾಗೆಯೇ ಸೀಕ್ರೆಟ್ ಟನಲ್ಸ್. ಇಂದು ಮೈಸೂರು ಅರಮನೆ ವಿಶ್ವವಿಖ್ಯಾತವಾಗಿ ಬೆಳೆದಿದೆ. ಪ್ರತಿ ವರ್ಷ ದೇಶ ವಿದೇಶಗಳಿಂದ ಅನೇಕ ಜನ ಅರಮನೆ ನೋಡೋದಕ್ಕೆ ಭೇಟಿ ಕೊಡ್ತಾರೆ. ಪ್ರತಿ ವರ್ಷಕ್ಕೆ 30 ಲಕ್ಷಕ್ಕೂ ಹೆಚ್ಚು ಜನ ಅರಮನೆಯನ್ನು ವಿಸಿಟ್ ಮಾಡ್ತಾರೆ. ಅರಮನೆ ಇಂದು ವಿಶ್ವವಿಖ್ಯಾತವಾಗಿ ಬೆಳೆದಿದೆ. ಯುನೆಸ್ಕೋ ಹೆರಿಟೇಜ್ ಲೀಸ್ಟ್ ಅಂಡರಲ್ಲಿ ಕನ್ಸಿಡರೇಷನ್ ಮಾಡಿದರೆ ಟೂರಿಸ್ಟ್ ಅಟ್ರ್ಯಾಕ್ಷನ್ ಆಗಿದೆ. ನಮ್ಮ ಕರ್ನಾಟಕದ ಪ್ರೈಡ್ ಆಗಿ ಬೆಳೆದಿದೆ. ಅಂದು ಬೆಂಕಿಯಲ್ಲಿ ನಾಶವಾಗಿದ್ದಂತಹ ಅರಮನೆ ಇಂದು ಇವಾಗ ಇಡೀ ವಿಶ್ವಕ್ಕೆ ಪ್ರಸಿದ್ಧ ಮಾನ್ಯುಮೆಂಟ್ ಆಗಿ ನಿಂತಿದೆ. ಸೊ ಗಾಯ್ಸ್, ಇದಿಷ್ಟು ಹಳೆಯ ಮೈಸೂರು ಅರಮನೆಗೆ ಏನಾಗಿತ್ತು, ಆ ಅರಮನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಇದೇ ರೀತಿ ವಿಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.